ನಾವು 2019 ಈ ಸೈಟ್ ಪರ್ಚೇಸ್ ಮಾಡಿದ್ವಿ. ಸೊ ಇದು ಬಂದು 30x31 ಇದೆ ಮೆಜರ್ಮೆಂಟು. ಈಸ್ಟ್ ಫೇಸಿಂಗ್, ಈಸ್ಟ್ ಆ್ಯಂಡ್ ನಾರ್ತ್ ಫೇಸಿಂಗು. ಸೊ ಇವ್ರಿಗೆ ನಮಗೆ ಒಂಥರ ಪರಿಚಯ ಆಯಿತು ಬೇರೆಯವ್ರ ಮುಖಾಂತರ. ಸೊ ನಮ್ಗೆ ಇವರು ಹೊಸಬ್ರೇನೆ, ಬಟ್ ನಾವು ಹೇಗೋ ಏನೋ ಅಂತ ಒಂದು ಇದ್ರ ಮೇಲೆ, ಬಟ್ ನಮಗೆ ಫೀಡ್ಬ್ಯಾಕ್ ಬಂದಿರೋದ್ರ ಮೇಲೆ ಇವ್ರಿಗೆ ನಾವು ಕೊಟ್ವಿ ಈ ಮನೆಯದು ಕನ್ಸ್ಟ್ರಕ್ಷನ್. ಸೊ ಇವರು ಹೇಳಿದ ಪ್ರಕಾರನೇ ನಮ್ಗೆ ಒಂದು ಆಲ್ಮೋಸ್ಟ್ 9 to 10 months ಒಳಗಡೆ ನಮಗೆ ಈ ಮನೇನ ಫುಲ್ ಕಂಪ್ಲೀಟ್ ಮಾಡಿಕೊಟ್ರು. ಸೊ ನಮ್ಮದು ಬೇರೆ ಥರ ಪ್ಲ್ಯಾನ್ ಇತ್ತು, ಬಟ್ ಇವ್ರು ಸಜೆಸ್ಟ್ ಮಾಡಿರೋ ಪ್ಲ್ಯಾನ್ ಪ್ರಕಾರ ಕೆಲವೊಂದು ಚೇಂಜಸ್ ಮಾಡ್ಕೊಂಡ್ವಿ. ಸೊ ಅದೆಲ್ಲನೂ ತುಂಬಾ ವರ್ಕೌಟ್ ಆಯಿತು ನಮಗೆ. ಈವನ್ ಬಡ್ಜೆಟಲ್ಲಾಗಲಿ, ಪ್ಲಸ್ ಆ ಡಿಸೈನ್ ಆಗಲಿ, ಕನ್ಸ್ಟ್ರಕ್ಷನ್ ಕಾಸ್ಟ್ ಆಗಲಿ, ಅಥವಾ ಮಾಡಿರೋ ಒಂದು ವಾಸ್ತು ಇದಾಗಲಿ ಎಲ್ಲನೂ ನಮಗೆ ಅದೇ ಥರನೇ ಪ್ಲ್ಯಾನ್ ಪ್ರಕಾರನೇ ಮಾಡಿಕೊಟ್ರು ಎಲ್ಲರೂ. ಆಮೇಲೆ ತುಂಬ ಬಿಲ್ಡರ್ ಬಗ್ಗೆ ಹೇಳಬೇಕಂದ್ರೆ ನಮಗೆ ನಾನು ಹೇಳ್ದಾಗೆ ನಮಗೆ ಇವ್ರು ಹೊಸ ಪರಿಚಯ, ಬಟ್ ನಮಗೂ ಒಂದು ಸ್ವಲ್ಪ ದುಡ್ಡು ಕಾಸು ವ್ಯವಹಾರ ಆಗಲಿ, ಕೆಲಸದಲ್ಲಾಗಲಿ ಸ್ವಲ್ಪ ಇಂಜರಿತಾ ಇರಲಿ ಸ್ಟಾರ್ಟಿಂಗಲ್ಲಿ. ಬಟ್ ಅವರು ಯಾವತ್ತೂ ಆಗಲಿ ಒಂದು ದಿನವೂ ನಮಗೆ ಒಂದು ಬೇರೆ ಥರ ಮೋಸ ಆಗಲಿ ಆ ಥರ ಎಲ್ಲ ನಮಗೇನು ಎಕ್ಸ್ಪೀರಿಯನ್ಸ್ ಆಗಲೇ ಇಲ್ಲ. ಕಂಪ್ಲೀಟ್ ನಾವು ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ದಾಗಿಂದ ಕಂಪ್ಲೀಟ್ ನಮ್ಮ ರಿಜಿಸ್ಟ್ರೇಷನ್ ಆಗಿ ನಮ್ಮ ಮನೆಗೆ ಬರೋ ತನಕ ಆಮೇಲಿಂದಲೂ ಇವರು ಬಂದು ನಮಗೆ ಏನೋ ಪ್ರಾಬ್ಲಮ್ ಇದೆಯಾ ಎಲ್ಲ ನೋಡಿ ಕೆಲವೊಂದು ಸಾರ್ಟ್ ಔಟ್ ಮಾಡಿಕೊಟ್ಟಿದ್ದಾರೆ ಸಣ್ಣ ಪುಟ್ಟದ್ದು. ಬಟ್ ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಈವನ್ ಮನೇನೂ ಅಷ್ಟೇ, ಈ ಕನ್ಸ್ಟ್ರಕ್ಷನ್ ತುಂಬ ಜನ ನಮಗೆ ಗೃಹಪ್ರವೇಶ ಬಂದಾಗಲಿ ಅಥವಾ ಇವತ್ತು ಅಷ್ಟೇ ತುಂಬ ಜನ ಬಂದು ನಮಗೆ ಈ ಮನೆ ಫೋಟೋ ಅಥವಾ ಒಳಗಡೆ ಅವ್ರು ಮಾಡಿರೋ ಆ ಸ್ಟೇರ್ ಕೇಸು ವಿತೌಟ್ ವೇಸ್ಟಿಂಗ್ ಎನಿ ಪ್ಲೇಸ್. ಓಕೆ, 30-40 ಇದು ನೋಡಿದ್ರೆ ಮನೆ ಒಂದು 30-40 ಮನೆ ಥರ ಕಾಣಿಸುತ್ತೆ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆಲ್ ಮೇಂಟೈನ್ಡ್. ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ, ಯಾಕಂದರೆ ನಮಗೂ ಅವ್ರು ಯಾವಾಗ ಬರ್ತಾರೋ ಏನೋ ನೋಡಿಸಿದ್ರೆ ಒಂಥರ ನಾವು ಇಷ್ಟು ಪಾಸ್ ಹಾಕಿ ಎಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕಲ್ಲ. ಸೊ ಮೇಂಟೈನ್ ಮಾಡಿದ್ದೀವಿ. ಸೊ ಈಸ್ ವೆರಿ ಗುಡ್ ಪರ್ಸನ್. ನಾನು ಸಜೆಸ್ಟ್ ಮಾಡೋದೇನೆಂದರೆ ಯಾರೇ ಆಗಲಿ ನೀವು ಕಣ್ಮುಚ್ಕೊಂಡು ಇವ್ರನ್ನ ನಂಬಿ ಕೊಡಿ ಅವ್ರಿಗೆ. ಆ್ಯಂಡ್ ಈಸ್ ಎ ವೆರಿ ಎಕ್ಸ್ಪೀರಿಯನ್ಸ್ಡ್, ಆಲ್ಮೋಸ್ಟ್ 30 ಇಯರ್ಸಿಂದ ಕನ್ಸ್ಟ್ರಕ್ಷನ್ ಪ್ರೊಫೆಷನಲ್ ಇದ್ದಾರೆ. ಸೊ ಈಸ್ ವೆರಿ ಎಕ್ಸ್ಪೀರಿಯನ್ಸ್ಡ್. ಸೊ ಯಾರನ್ನ ಹೊಸಬ್ರು ಕೊಡೋ ಬದಲು ಈ ಥರ ಕೊಟ್ಟರೆ ನಮಗೆ ತುಂಬಾ ಇದಾಗಿದೆ. ನಮಗೆ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಕೆಲವೊಂದು ಸ್ಟೇರ್ ಕೇಸ್ ಪ್ಲೇಸ್ ಮಾಡಿರೋ ಇದು. ಸೊ ವಿತೌಟ್ ವೇಸ್ಟ್ ಆ ಥರ ನಾವೆಲ್ಲೂ ನೋಡಿಲ್ಲ. ಸೊ ಎಲ್ಲೇ ಹೋದ್ರೂ ನಾವು ಸ್ಟೇರ್ ಕೇಸ್ಗೆ ಎಷ್ಟೋ ಪ್ಲೇಸ್ ತೊಗೊಂಡ್ಬಿಡ್ತಾರೆ. ಹಾಲ್ ಚಿಕ್ಕದಾಗತ್ತೆ, ಅಥವಾ ಕಿಚನ್ ಚಿಕ್ಕದಾಗುತ್ತೆ, ಅಥವಾ ರೂಮ್ಸ್ ಚಿಕ್ಕದಾಗುತ್ತೆ. ಬಟ್ ನಮಗೆ ಈ 30 ಇವರು ಒಂದು ಹಾಲು, ಒಂದು ರೂಮು, ಕಿಚನ್ನು ಎಲ್ಲ ಬರೋ ಥರ, ಒಂದು ದೇವರ ಮನೆ, ಪೂಜಾ ರೂಮು, ಪ್ರತಿಯೊಂದು ಬರೋ ಥರ ಮಾಡಿದ್ದಾರೆ. ಪ್ಲಸ್ ಅವರು ವೆಲ್ ವೆಂಟಿಲೇಟೆಡ್ ಆ್ಯಂಡ್ ವೆಲ್ ಬ್ರೈಟ್ನೆಸ್, ಸನ್ಲೈಟ್ ಆಗಲಿ ಅದೆಲ್ಲ ಬರೋ ಥರನೂ ಮಾಡಿದ್ದಾರೆ. ಸೊ ನಮಗೆ ಯಾವುದು ಈವನ್ ಬಾಲ್ಕನಿ ಅವ್ರು ಮಾಡಿರೋ ಸೆಟಪ್ಪು, ಆಮೇಲೆ ಗ್ರಿಲ್ಸ್ ಪ್ರೊವೈಡ್ ಮಾಡಿದಾರಲ್ಲ ಅದನ್ನು ಅಷ್ಟೇ ನಾವು ಹಾರಿಜಾಂಟಲಾಗಿ ಪ್ಲೇಸ್ ಮಾಡಿಲ್ಲ, ಎಲ್ಲ ಕರೆನ್ಸಿನೂ ವರ್ಟಿಕಲಾಗಿ ಪ್ಲೇಸ್ ಮಾಡಿದ್ದಾರೆ. ಆಮೇಲೆ ನಾನು ಕೇಳಿದೆ ಏನಕ್ಕೆ ಹಿಂಗೆ ಮಾಡಿದ್ದಕ್ಕೆ ಅಂದರೆ ಡಸ್ಟ್ ಕುಟ್ಕೊಳ್ಳಲ್ಲ, ನೀರು ಕುಟ್ಕೊಳ್ಳಲ್ಲ, ಸೊ ನಿಮಗೆ ಇದು ಏನು ರಸ್ಟ್ ಆಗಲ್ಲ ಆಯಿತಾ. ಸೊ ಅದು ಒಂದು ನಮಗೆ. ಆಮೇಲೆ ನಾವು ಈ ಮನೆಗೆ ಬಂದು ಆಲ್ಮೋಸ್ಟ್ ಈಗ 2020 ಬಂದಿದ್ದು. ಸೊ 5 years ಕಂಪ್ಲೀಟ್ ಆಗ್ತಿದೆ. ಸೊ ಇದುವರೆಗೂ ನಮಗೆ ಯಾವುದೂ ಮೇಜರ್ ಇಶ್ಯೂಸ್ ಅಂತ ಏನಿಲ್ಲ, ಸಣ್ಣ ಪುಟ್ಟ ಒಂದು ಸ್ವಲ್ಪ ಇತ್ತು, ಬಟ್ ಅದೆಲ್ಲನೂ ಕವರ್ ಮಾಡಿದ್ವಿ. ಬಟ್ ಅದು ಬಿಟ್ಟರೆ ಇನ್ಯಾವುದೋ ಒಂದು ಲೀಕೇಜ್ ಆಗಲಿ, ಒಂದು ನಮ್ಮ ಮನೇಲಿ ಇವತ್ತು ಮೋಸ್ಟ್ಲಿ ವಿಡಿಯೋ ಫುಲ್ ಕವರ್ ಮಾಡ್ತಾರೆ, ಇವತ್ತು ತನಕ ಒಂದು ಲೀಕೇಜ್ ಆಗಲಿ, ಒಂದು ಹನಿ ನೀರಾಗಲಿ ನಮ್ಮ ಮನೆಗೆ ಬರೋದಾಗಲಿ, ಅಥವಾ ತುಂಬ ಸಣ್ಣದಾಗ್ಲೂ ನಮ್ಮ ಮನೆ ಅದು ರೆಲೈಟ್ಸ್ ಹಾಕಿರೋದ್ರಿಂದ ಸ್ವಲ್ಪ ಕೂಲಾಗೇ ಇರುತ್ತೆ. ಸೊ ಇವತ್ತು ಥಂಡಿ ಕಾಲದಲ್ಲಿ ಫುಲ್ ಟೈಮ್ ಅದು ಕೂಲಾಗೇ ಇರುತ್ತೆ. ಸೊ ನಾವು AC ಹಾಕೇ ಇಲ್ಲ. ನಾವು ನೋಡೋಣ ಆಮೇಲೆ ನೋಡ್ಕೊಂಡು ಹಾಕ್ಸೋಣ ಅಂದ್ಕೊಂಡ್ವಿ. ನಮ್ಮ ಮನೆಗೆ AC ಹಾಕಿಲ್ಲ, ಯಾಕಂದರೆ ಆ ರೀತಿ ವೆಂಟಿಲೇಷನ್ ಇದೆ. ಇನ್ಕಮಿಂಗ್ ಔಟ್ಗೋಯಿಂಗ್ ಏರ್ ಆಗಲಿ, ಫ್ರೆಶ್ ಏರ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಐ ವುಡ್ ಸಜೆಸ್ಟ್ ಟು ಗೋ ವಿತ್ ಹಿಮ್ ಫಾರ್ ಎನಿ ಫ್ಯೂಚರ್ ಕನ್ಸ್ಟ್ರಕ್ಷನ್ಸ್ ದಟ್ ಯು ಆರ್ ಪ್ಲಾನಿಂಗ್ ಫಾರ್.